ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದಕ್ಕೆ ಪ್ರಮುಖವಾಗಿ ಎರಡು ಕಾರಣಗಳಿತ್ತು. ಅದ್ರ ಬಗ್ಗೆ ಈಗಾಗಲೇ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಒಂದು ಸುದ್ದಿ ಅಂತೂ ಇಂಡಿಯಾ ಪಾಕಿಸ್ತಾನ್ಗೆ ಸಂಬಂಧಪಟ್ಟಂತಾದ್ರೆ, ಇನ್ನೊಂದು ಅಮೆರಿಕ ಚೀನಾಗೆ ಸಂಬಂಧಪಟ್ಟಂತಹ ಸುದ್ದಿ. ಈ ಅಮೆರಿಕ ಚೀನಾಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದ ಮೇಲೆ ಕೆಲವು ಷೇರುಗಳಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ, ಅಥವಾ ಒಳ್ಳೆ ಪ್ರಮಾಣದಲ್ಲಿ ಅಪ್ ಆಗಿದ್ದಂತಹ ಷೇರುಗಳು ಕೂಡ ಸ್ವಲ್ಪ ಡೌನ್ ಆಗಿದ್ದಾವೆ. ಇದರ ಹಿಂದಿನ ಕಾರಣ ಏನು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೇ, ಈ ಹಿಂದೆ ಒಂದು ಮಾತು ಕೇಳಿ ಬರ್ತಾ ಇತ್ತು. ಏನು ಅಂತಂದ್ರೆ ಚೈನಾ +1 ಅಂತ. ಎಸ್ಪೆಷಲಿ ಕೋವಿಡ್ ಸಂದರ್ಭದಲ್ಲಿ ಇದು ಜಾಸ್ತಿ ಪ್ರಮಾಣದಲ್ಲಿ ಸದ್ದು ಮಾಡ್ತು. ಜೊತೆಗೆ ಇದೇ ಕಾರಣಕ್ಕೆ ಹಲವಾರು ಕಂಪನಿಗಳು ಚೈನಾದಿಂದ ಎದ್ದು ಬಂದವು. ಅಂದ್ರೆ ಚೈನಾನ ಬಿಟ್ಟು ಭಾರತದ ಕಡೆ, ಹಾಗೆ ಯುರೋಪಿಯನ್ ಕಂಟ್ರೀಸ್ ಕಡೆ, ಇತರೆ ಸೌತ್ ಏಷ್ಯನ್ ಕಂಟ್ರೀಸ್ ಕಡೆ ಕೆಲವೊಂದು ಕಂಪನೀಸ್ ಬಂದು ಅಂದ್ರೆ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಒಂದಷ್ಟು ಪ್ರಮಾಣದಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡ್ವು. ಇದು ನಿಮ್ಗೆಲ್ರಿಗೂ ಗೊತ್ತಿರುವಂತಹ ಸುದ್ದಿ. ಹಾಗೆ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರು ಗೆದ್ದ ಮೇಲೆ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಟ್ಯಾರಿಫ್ ವಾರ್ ಶುರುವಾಯಿತು. ಆಗ ಕೂಡ ಹಲವಾರು ಕಂಪನಿಗಳು ಚೈನಾವನ್ನ ಬಿಟ್ಟು ಬೇರೆ ದೇಶಗಳ ಕಡೆ ಮೂವ್ ಆಗುವಂತ ಪ್ಲಾನ್ ಅನ್ನ ಮಾಡಿದ್ದು. ಈಗಾಗಲೇ ಹಲವಾರು ಕಂಪನಿಗಳು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾವೆ. ಅದರಲ್ಲಿ ಒಂದಷ್ಟು ಕಂಪನಿಗಳು ಇಂಡಿಯಾಗೆ ಕೂಡ ಬರ್ತಿದ್ದಾವೆ. ಈಗ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಸುದ್ದಿ ಬಂತು. ಆ ಸುದ್ದಿ ಬಂದ ಮೇಲೆ ಕೆಲವೊಂದು ಸ್ಟಾಕ್ ಗಳಿಗೆ ಸ್ವಲ್ಪ ನೆಗೆಟಿವ್ ಆಗಿದೆ, ಕೆಲವೊಂದು ಸ್ಟಾಕ್ ಗಳಿಗೆ ಅದು ಪಾಸಿಟಿವ್ ಕೂಡ ಆಗಿದೆ. ಇಲ್ಲಿ ನಾನು ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಷೇರುಗಳನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗುವಂತ ಷೇರುಗಳನ್ನು ಸಹ ನಿಮ್ಮ ಮುಂದೆ ತರ್ತೀನಿ. ಹಾಗೆ ನಾವು ಷೇರುಗಳಿಗೆ ಹೋಗೋದಕ್ಕೆ ಮುಂಚೆ ಒಂದು ವಿಷಯವನ್ನ ಕ್ಲಾರಿಫೈ ಮಾಡ್ಲಿಕ್ಕೆ ಬಯಸ್ತೀನಿ. ಅದೇನು ಅಂತಂದ್ರೆ, ಈ ಚೀನಾ +1 ಸ್ಟ್ರಾಟಜಿಯಿಂದ ಏನು ಕಂಪನಿಗಳು ಮುನ್ನೆಲೆಯಲ್ಲಿದ್ದು, ಅಥವಾ ಟ್ಯಾರಿಫ್ ನ ಕಾರಣಕ್ಕೆ ಏನು ಕಂಪನಿಗಳು ಮುನ್ನೆಲೆಯಲ್ಲಿದ್ದು, ಅವುಗಳ ಫಂಡಮೆಂಟಲ್ಸ್ ಈಗಲೂ ಕೂಡ ಚೆನ್ನಾಗೇ ಇದೆ. ಜೊತೆಗೆ ಯಾಕೆ ಈ ಸ್ಟಾಕ್ ಗಳಲ್ಲಿ ಇವತ್ತು ಪ್ರೆಷರ್ ಕಂಡು ಬಂದಿದೆ ಅಂತಂದ್ರೆ, ಇತ್ತೀಚೆಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು ಆ ಕಂಪನಿಗಳ ಮೇಲೆ. ಯಾಕೆ ಅಂತಂದ್ರೆ ಚೈನಾಕ್ಕೆ ಆಗುವ ನಷ್ಟ ಬಹುಶಃ ಭಾರತೀಯ ಕಂಪನಿಗಳಿಗೆ ಆಗುವ ಲಾಭ ಆಗಬಹುದು ಅಂತ. ಈಗ ಬಂದಿರುವಂತಹ ಸುದ್ದಿಯನ್ನ ನೋಡಿದ್ರೆ ಖಂಡಿತ 100% ಏನು ಚೈನಾದಲ್ಲೇ ಉಳ್ಕೊಂಡ್ಬಿಡಲ್ಲ. ಎಲ್ಲ ಕಂಪನೀಸ್ ಕೂಡ ಆಚೆ ಬಂದೇ ಬರ್ತವೆ. ಜೊತೆಗೆ 100% ಆರ್ಡರ್ಸ್ ಚೈನಾಗೆ ಹೋಗೋದಿಲ್ಲ, ಒಂದಷ್ಟು ಬೇರೆ ಕಡೆ ಕೂಡ ಶಿಫ್ಟ್ ಮಾಡ್ತಾರೆ, ಬೇರೆ ದೇಶಗಳು ಅಥವಾ US. ಯಾಕಂದ್ರೆ ಮುಂದೆ ಯಾವತ್ತಾದ್ರೂ ಇದೇ ರೀತಿಯ ಸಮಸ್ಯೆಗಳು ಮತ್ತೆ ಬಂದ್ರೆ ಆಗ ಸಮಸ್ಯೆ ಆಗಬಾರದು ಸಪ್ಲೈ ಚೈನ್ಗೆ ಅಂತ ಅಡ್ವಾನ್ಸ್ ಆಗಿ ಸ್ವಲ್ಪ ಚೇಂಜಸ್ ಅನ್ನ ಮಾಡ್ಕೊಳ್ತಾರೆ. ಒಂದೇ ದೇಶದ ಮೇಲೆ ಡಿಪೆಂಡ್ ಆಗೋದು ಸರಿಯಲ್ಲ ಅಂತ. ಹಾಗಾಗಿ ಒಂದಷ್ಟು ಬೆನಿಫಿಟ್ಸ್ ಇದ್ದೇ ಇರುತ್ತೆ. ಬಟ್ ಬಹುಶಃ ಈ ಅಡ್ಜಸ್ಟ್ಮೆಂಟ್ಸ್ ಆದ್ರೆ, ಟ್ಯಾರಿಫ್ ಅಡ್ಜಸ್ಟ್ಮೆಂಟ್ಸ್ ಏನು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು, ಅಥವಾ ಇತ್ತೀಚೆಗೆ ಸ್ಟಾಕ್ ಗಳಲ್ಲಿ ಹೆವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇನ್ವೆಸ್ಟರ್ಸ್ ಎಂಟರ್ ಆಗಿದ್ರು, ಅಷ್ಟು ದೊಡ್ಡ ಪ್ರಮಾಣದ ಲಾಭ ಆಗದೇ ಇರಬಹುದು ಕಂಪನಿಗಳಿಗೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಈ ಕಂಪನಿಗಳಿಗೆ ಆಗಬಹುದಾಗಿದ್ದ ಲಾಭ ಏನಿದೆ ಅದು ಅಡಿಷನಲ್. ಈ ಕಂಪನಿಗಳ ಬಿಸ್ನೆಸ್ ಆಸ್ ಯೂಶುವಲ್ ಈಗಲೂ ಚೆನ್ನಾಗಿದೆ, ಮುಂದೇನೂ ಚೆನ್ನಾಗಿರುತ್ತೆ. ಕಂಪನಿಗಳು ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋದ್ರೆ, ಹೊಸ ಕಸ್ಟಮರ್ಸ್ ಅನ್ನ ಪಡ್ಕೊಳ್ತಾ ಹೋದ್ರೆ, ಏನ್ ಇವತ್ತು ಸುದ್ದಿ ಬಂದಿದೆ ಅಥವಾ ಪ್ರೆಷರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದವೆ ಸ್ಟಾಕ್ ಗಳು, ಇದು ಅಡಿಷನಲ್. ಅಂದ್ರೆ ಇನ್ ಕೇಸ್ ಚೀನಾ ಹಾಗೂ US ನ ಟ್ಯಾರಿಫ್ ವಾರ್ ಇನ್ನೂ ಜಾಸ್ತಿ ಆಗಿದ್ದಿದ್ರೆ, ಅಥವಾ ಜಾಸ್ತಿ ಟ್ಯಾರಿಫ್ ಅನ್ನ ಹಾಕೊಂಡಿದ್ರೆ, ಅದು ಈ ಕಂಪನಿಗಳಿಗೆ ಅಡಿಷನಲ್ ಲಾಭವನ್ನ ಕೊಡ್ತಾ ಇದೆ. ಉದಾಹರಣೆಗೆ ಈಗ ಯಾವುದೋ ಒಂದು ಕಂಪನಿ 1,000 ಕೋಟಿ ರೆವಿನ್ಯೂ ಗಳಿಸ್ತಾ ಇದೆ ಅಂತ ಇಟ್ಕೊಳ್ಳೋಣ. ಇನ್ ಕೇಸ್ ಈ ಚೀನಾ +1 ಸ್ಟ್ರಾಟಜಿ ಅಥವಾ ಟ್ಯಾರಿಫ್ ಸಂಬಂಧಪಟ್ಟಂತೆ ಆ ಕಂಪನಿಗೆ ಬೆನಿಫಿಟ್ ಆಗಿದ್ರೆ, ಬಹುಶಃ ಆ 1,000 ಕೋಟಿ 1,100 ಕೋಟಿ ಆಗ್ತಾ ಇತ್ತೇನೋ. ಇಷ್ಟೇ ಡಿಫರೆನ್ಸ್. 1,000 ಕೋಟಿ ಆಸ್ ಯೂಶುವಲ್ ಕಂಪನಿಯ ಬಿಸ್ನೆಸ್ ಹಾಗೇ ಇರುತ್ತೆ, ಪ್ಲಸ್ 100 crores ಆಡ್ ಆಗ್ತಿತ್ತೇನೋ. ಬಟ್ ಆ 100 crores ಆಡ್ ಆಗುವಂತ ಚಾನ್ಸಸ್ ಕಡಿಮೆ. ಈಗ ಒಂದು 10 ಕೋಟಿ ಆಡ್ ಆಗ್ಬೋದು, ಅಥವಾ 20 ಕೋಟಿ ಆಡ್ ಆಗ್ಬೋದು, ಅಥವಾ ಆಡ್ ಆಗದೇನು ಕೂಡ ಇರಬಹುದು. ಅರ್ಥ ಆಯ್ತು ಅನ್ಕೊಳ್ತೀನಿ ನಿಮ್ಗೆ. ಇಂಪ್ಯಾಕ್ಟ್ ಆಗಬಹುದಾಗಿದ್ದು ಅಂದ್ರೆ ಏನು ಇಲ್ಲ, ಬಟ್ ಎಕ್ಸ್ಪೆಕ್ಟೇಷನ್ ಮೇಲೆ ಇನ್ವೆಸ್ಟರ್ಸ್ ಈಗಾಗಲೇ ಪೊಸಿಷನ್ಸ್ ಅನ್ನ ತಗೊಂಡಿದ್ರು. ಅಂತವ್ರು ಈಗ ಡಿಸಪಾಯಿಂಟ್ಮೆಂಟ್ ಅಲ್ಲಿ ತಮ್ಮ ಪೊಸಿಷನ್ಸ್ ನ ಸ್ಕ್ವೇರ್ ಆಫ್ ಮಾಡ್ತಾರೆ ಅಷ್ಟೇ. ಇದಷ್ಟೇ ಡಿಸ್ಅಡ್ವಾಂಟೇಜ್. ಈ ಕಂಪನಿಗಳ ಕತೆ ಮುಗಿಯೋದಿಲ್ಲ. ಆ ಕಂಪನಿಗಳ ಬಿಸ್ನೆಸ್ ಆಸ್ ಯೂಶುವಲ್ ನಡೀತಾ ಇರುತ್ತೆ. ಒಳ್ಳೊಳ್ಳೆ ಕಸ್ಟಮರ್ಸ್ ನ ಬೇರೆ ಕಡೆ ಕಂಪನೀಸ್ ಪಡ್ಕೊಂಡ್ರೆ ಅವರ ಬಿಸ್ನೆಸ್ ಇಂಪ್ರೂವ್ ಆಗ್ತಾನೆ ಇರುತ್ತೆ. ಬಟ್ ಅಡಿಷನಲ್ ಏನ್ ಆಗಬಹುದು ಅಂತ ಲಾಭ ಇತ್ತು ಅಂತ ಚಾನ್ಸಸ್ ಕಡಿಮೆ ಆಗ್ತಾ ಇದೆ, ಇನ್ ಕೇಸ್ ಪ್ರಾಪರ್ ಆಗಿ ಈ ಟ್ಯಾರಿಫ್ ಗೆ ಸಂಬಂಧಪಟ್ಟಂತ ಡೆವಲಪ್ಮೆಂಟ್ಸ್ ಕಂಡು ಬಂದ್ರೆ. ಅಂದ್ರೆ ಇನ್ನು ಈಗ 90 days ಪಾಸ್ ಮಾಡಿದ್ದಾರೆ. 90 days ಆದ್ಮೇಲೆ ನಮ್ಗೆ ಇನ್ನು ಗೊತ್ತಾಗುತ್ತೆ ಏನ್ ಡಿಸಿಷನ್ ತಗೊಳ್ತಾರೆ ಅಂತ. ಸೊ ಈ ಅಡಿಷನಲ್ ಲಾಭ ಏನ್ ಆಗ್ತಾ ಇತ್ತು ಅದು ಆಗೋದಿಲ್ಲ ಅಷ್ಟೇ. ಇಲ್ಲಿ ಕಂಪನಿಗಳು ಕಳ್ಕೊಳ್ಳೋದೇನಿಲ್ಲ, ಬಟ್ ಜನ ಎಕ್ಸ್ಪೆಕ್ಟೇಷನ್ ಮೇಲೆ ಈ ಸ್ಟಾಕ್ ಗಳನ್ನ ಬೈ ಮಾಡಿದ್ರು, ಅವ್ರೀಗ ಡಿಸಪಾಯಿಂಟ್ ಮೇಲೆ ಸೆಲ್ ಮಾಡ್ತಿದ್ದಾರೆ, ಅಷ್ಟೇ ಡಿಫರೆನ್ಸ್. ಇದನ್ನ ಅರ್ಥ ಮಾಡ್ಕೊಂಡಿದೀರಿ ಅನ್ಕೊಳ್ತೀನಿ. 5 ನಿಮಿಷ ಇದನ್ನೇ ಎಕ್ಸ್ಪ್ಲೈನ್ ಮಾಡಿದೀನಿ, ಯಾಕಂದ್ರೆ ಲಾಜಿಕ್ ಅನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸ್ಟಾಕ್ ಗಳನ್ನ ಕವರ್ ಮಾಡಕ್ಕೆ 1 ನಿಮಿಷ ಸಾಕು, ಬಟ್ ಅದರ ಹಿಂದಿನ ಲಾಜಿಕ್ ಅರ್ಥ ಆಗ್ಬೇಕು. ಲಾಜಿಕ್ ಅರ್ಥ ಆದ್ರೆ ಮುಂದುವರೆದು ವಿಷಯಗಳು ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾದ್ರೆ ಯಾವ ಸ್ಟಾಕ್ ಗಳಿಗೆ ನೆಗೆಟಿವ್ ಆಗುತ್ತೆ ಇದು ಆ ವಿಚಾರವನ್ನ ನೋಡಿದ್ರೆ, ಮೊದಲಿಗೆ ಒಂದು ಆರ್ಟಿಕಲ್ ಇದೆ ನೋಡಬಹುದು. ಚೀನಾ +1 ನರೇಟಿವ್ ಸ್ಟಾಕ್ಸ್ ಆಫ್ ಡೇಸ್ ಐ ಆಸ್ US ಚೀನಾ ಇಂಕ್ ಟ್ರೇಡ್ ಪ್ಯಾಕ್ಟ್.
ಮಧ್ಯಾಹ್ನ ಸುದ್ದಿ ಬಂತು, 2 ದೇಶಗಳು ಒಪ್ಕೊಂಡಿದ್ದಾವೆ, ಜೊತೆಗೆ ಟ್ಯಾರಿಫ್ ಅನ್ನ 90 ದಿನ ಪಾಸ್ ಮಾಡಿದ್ದಾರೆ ಅನ್ನುವಂಥದ್ದು. ಆ ನ್ಯೂಸ್ ಬಂದ ತಕ್ಷಣ ಕೆಲವು ಷೇರುಗಳಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು, ಕೆಲವು ಫ್ಲಾಟ್ ಆದವು, ಕೆಲವು ಡೌನ್ ಆದವು, ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಎಲ್ಲ ರೀತಿಯ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದರಲ್ಲಿ ಮೇಜರ್ ಆಗಿ ಇಲ್ಲಿ ಕಂಪನಿಗಳನ್ನ ಮೆನ್ಷನ್ ಮಾಡಿದ್ದಾರೆ. ಇವನ್ನ ಬಿಟ್ಟು ಕೂಡ ಬೇರೆ ಬೇರೆ ಕಂಪನೀಸ್ ಇದಾವೆ, ಅವುಗಳನ್ನು ಕೂಡ ನೋಡೋಣ. ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು, ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತವು, ಹಾಗೆ ಫಾರ್ಮಾದಲ್ಲಿ ಕೆಲಸ ಮಾಡುವಂತ ಕಂಪನಿಗಳು ಎಲ್ಲವೂ ಕೂಡ ಇದ್ದಾವೆ. ಹಾಗಾದ್ರೆ ನೆಗೆಟಿವ್ ಆಗೋದು ಯಾವ ಷೇರುಗಳಿಗೆ ಅಂತ ನೋಡೋದಾದ್ರೆ, ಮೊದಲಿಗೆ ನಾವು ಹೆಡ್ಲೈನ್ ಅಲ್ಲಿ ನೋಡಿದಾಗೆ ಡಿಕ್ಸಾನ್ ಟೆಕ್ನಾಲಜೀಸ್, ಹಲವಾರು ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳು ಚೈನಾದಲ್ಲಿ ಇದ್ದಾವೆ. ನಮ್ಮ ಭಾರತದಲ್ಲಿ ಇರುವಂತಹ ಕೆಲವು ಕಂಪನೀಸ್ ಅಲ್ಲಿ ಡಿಕ್ಸಾನ್ ಟೆಕ್ನಾಲಜೀಸ್ ಮುನ್ನೆಲೆಯಲ್ಲಿರುತ್ತೆ. ಹಲವಾರು ಕಂಪನೀಸ್ ಇಲ್ಲೂ ಇದಾವೆ, ಬಟ್ ದೊಡ್ಡ ಮಟ್ಟದ ಆರ್ಡರ್ಸ್ ಅನ್ನ ಪಡ್ಕೊಳ್ತಾ ಇರೋದು ಅಂದ್ರೆ ಅದು ಡಿಕ್ಸಾನ್ ಟೆಕ್ನಾಲಜೀಸ್. ಇಎಂಎಸ್ ಕಂಪನೀಸ್ ಎಲ್ಲವೂ ಕೂಡ ಫೋಕಸ್ ಅಲ್ಲಿ ಇರುತ್ತೆ, ಬಟ್ ಅದರಲ್ಲಿ ಮುನ್ನೆಲೆಯಲ್ಲಿರೋದು ಅಂದ್ರೆ ಡಿಕ್ಸಾನ್ ಟೆಕ್. ಬಹುಶಃ ಈ ಕಂಪನಿಗೆ ಸ್ವಲ್ಪ ಇಂಪ್ಯಾಕ್ಟ್ ಆಗ್ಬೋದು. ಇಂಪ್ಯಾಕ್ಟ್ ಅನ್ನು ನಾವಾಗ್ಲೇ ಹೇಳಿದ್ನಲ್ಲ, ಅಡಿಷನಲ್ ಲಾಭ ಆಗುವಂತ ಎಕ್ಸ್ಪೆಕ್ಟೇಷನ್ ಇತ್ತು. ಆ ಅಡಿಷನಲ್ ಲಾಭ ಇರೋದಿಲ್ಲ. ಆಸ್ ಯೂಶುವಲ್ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ದೇ ಇದೆ, ಅದು ಇರುತ್ತೆ. ಬೇರೆ ಬೇರೆ ಆರ್ಡರ್ಸ್ ಅನ್ನ ಪಡ್ಕೊಂಡ್ರೆ ಇನ್ನೂ ಚೆನ್ನಾಗೂ ಇಂಪ್ರೂವ್ ಆಗುತ್ತೆ. ಒಂದು ಡಿಕ್ಸಾನ್ ಟೆಕ್ನಾಲಜೀಸ್. ಇನ್ನು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ SRF, ಇದಕ್ಕೂ ಕೂಡ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು ಅಂತ. ಹಾಗಂತ ಸ್ಟಾಕ್ ಗಳು ಬಿದ್ಬಿಡ್ತವೆ, ಕ್ರಾಶ್ ಆಗ್ಬಿಡ್ತವೆ ಅಂತ ಏನಲ್ಲ. ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ವೋಲಟೈಲ್ ಇರಬಹುದು ಅಷ್ಟೇ. ನಂತರ ವೆಲ್ಸ್ಪೂನ್ ಲಿವಿಂಗ್, ಇದು ವೆಲ್ಸ್ಪೂನ್ ಲಿವಿಂಗ್. ನಂತರ KPR ಮಿಲ್, ಈ ಕಂಪನಿ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ. KPR ಮಿಲ್ ಜೊತೆಗೆ ಇನ್ನು ಬೇರೆ ಬೇರೆ ಕಂಪನೀಸ್ ಕೂಡ ಇದಾವೆ. ರೇಮಂಡ್ ಆಗ್ಬೋದು, ಗೋಕುಲ್ದಾಸ್ ಆಗ್ಬೋದು, ವೇದಾಂತ್ ಆಗ್ಬೋದು, ಈ ಎಲ್ಲ ಕಂಪನೀಸ್ ಕೂಡ ಇದೆ. ಮೇಜರ್ ಆಗಿ KPR ಮಿಲ್. ನಂತರ ವಿನತಿ ಆರ್ಗ್ಯಾನಿಕ್ಸ್, ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ. ಇದಕ್ಕೂ ಕೂಡ ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು, ಈ ಟ್ರೇಡ್ ಡೀಲ್ ಆಗ್ತಾ ಇರೋದು. ನಂತರ EPL ಲಿಮಿಟೆಡ್ ಕೂಡ ಬರುತ್ತೆ ಇದರಲ್ಲಿ. ನಂತರ ನಿಯೋಜನ್ ಕೆಮಿಕಲ್ಸ್, ಇದು ಕೂಡ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ. ನಂತರ ಆರ್ತಿ ಇಂಡಸ್ಟ್ರೀಸ್, ಇದು ಕೂಡ ಕೆಮಿಕಲ್ ಇಂಡಸ್ಟ್ರಿಯಲ್ಲೇ ಬರುವಂತದ್ದು. ನಂತರ ಅತುಲ್ ಲಿಮಿಟೆಡ್, ಇದು ಕೂಡ ಅಗೇನ್ ಕೆಮಿಕಲ್ ಇಂಡಸ್ಟ್ರಿಯ ಶೇರ್ ಆಗಿದೆ. ಏನು ಫಾರ್ಮಾ ಸ್ಟಾಕ್ಸ್ ಎಲ್ಲವೂ ಬರೋದಿಲ್ಲ ಇಲ್ಲಿ, ಕೆಲವು ಬರ್ತವೆ. ಎಲ್ಲ ಫಾರ್ಮಾ ಕಂಪನಿಗಳು ಏನ್ ಬರೋದಿಲ್ಲ. ಕೆಲವು ಫಾರ್ಮಾ ಕಂಪನಿಗಳಿಗೆ ಹಂಗ್ ನೋಡಿದ್ರೆ ಅಡ್ವಾಂಟೇಜಸ್ ಇದೆ, ಅವುಗಳನ್ನು ಕೂಡ ನಾನು ಮುಂದುವರೆದು ತಿಳಿಸ್ಕೊಡ್ತೀನಿ. ಫಾರ್ಮಾ ಕಂಪನೀಸ್ ಅಲ್ಲಿ ನಾವು ಮೇಜರ್ ಆಗಿ ನೋಡ್ಬೇಕಾಗಿರೋದು ಯಾವ ಕಂಪನಿ US ಎಕ್ಸ್ಪೋಸರ್ ಜಾಸ್ತಿ ಇತ್ತು, ಜೊತೆಗೆ ಯಾವ ಕಂಪನಿಯ ಪ್ರಾಡಕ್ಟ್ ಚೈನಾದಿಂದನೂ ಕೂಡ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಇವುಗಳನ್ನ ಡೀಪರ್ ಡೌನ್ ಹೋಗಿ ನೋಡ್ಕೊಳ್ಬೇಕಾಗುತ್ತೆ, ಆಗ ಮಾತ್ರ ಗೊತ್ತಾಗೋದು. ಇನ್ ಕೇಸ್ ನೀವು ಯಾವ್ದಾದ್ರು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಎಸ್ಪೆಷಲಿ ಫಾರ್ಮಾದಲ್ಲಿ, ಆ ಕಂಪನಿಯ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನೋಡ್ಕೊಳ್ಳಿ. ಜೊತೆಗೆ ಸೇಮ್ ಪ್ರಾಡಕ್ಟ್ಸ್ ಅನ್ನ ಚೀನಾದ ಕಂಪನಿ ಯಾವ್ದಾದ್ರು ಸಪ್ಲೈ ಮಾಡ್ತಿದ್ಯಾ ಅನ್ನೋದನ್ನ ನೋಡ್ಕೊಳ್ಳಿ. US ಗೆ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಿದೆ ಅನ್ನೋದನ್ನ ನೋಡ್ಕೊಂಡ್ರೆ ವಿಚಾರಗಳು ಗೊತ್ತಾಗುತ್ತೆ. ಇದೆಲ್ಲಾನು ಕೂಡ ನಮ್ಗೆ ಆನ್ಯುವಲ್ ರಿಪೋರ್ಟ್ ಅಲ್ಲಿ ಸಿಕ್ಬಿಡುತ್ತೆ. ಕಂಪನಿ ಆನ್ಯುವಲ್ ರಿಪೋರ್ಟ್ ಅಲ್ಲಿ ಚೆಕ್ ಮಾಡುವಂತ ಪೇಷನ್ಸ್ ಇರಬೇಕು ಅಷ್ಟೇ. ನಂತರ ಇನ್ನು ಪಾಸಿಟಿವ್ ಕಡೆ ಬಂದ್ರೆ, ಯಾವ ಕಂಪನಿಗಳಿಗೆ ಇದು ಪಾಸಿಟಿವ್ ಆಗ್ಬೋದು. ಈಗಾಗಲೇ ಇವತ್ತು ಕೆಲವು ಷೇರುಗಳಲ್ಲಿ ಪಾಸಿಟಿವ್ ರಿಯಾಕ್ಷನ್ ಕೂಡ ಬಂದಿದೆ, ಅಂದ್ರೆ ಒಳ್ಳೆ ರ್ಯಾಲಿ ಕೂಡ ಬಂದಿದೆ ಈ ಡೀಲ್ ಆದ್ಮೇಲೆ. ಅದರಲ್ಲಿ ಮೇಜರ್ ಆಗಿ ಮೆಟಲ್ ಸ್ಟಾಕ್ಸ್, ಇಂದಿನ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೆ. ಮೆಟಲ್ ಸ್ಟಾಕ್ಸ್ ಗಳಿಗೆ ಇದು ಅಡ್ವಾಂಟೇಜ್ ಅನ್ನ ತರುತ್ತೆ. ಯಾಕೆಂದ್ರೆ ಟ್ರೇಡ್ ವಾರ್ ಇದ್ರೆ ಅನ್ಸರ್ಟೈನಿಟಿ ಇರುತ್ತೆ ಈ ಸೆಕ್ಟರ್ ಗೆ. ಜೊತೆಗೆ ಚೈನಾ ಮೆಟಲ್ ಅನ್ನ ಬೇರೆ ಬೇರೆ ದೇಶಗಳಿಗೆ ಡಂಪ್ ಮಾಡುವಂತ ಚಾನ್ಸಸ್ ಇರುತ್ತೆ. ಟ್ರೇಡ್ ವಾರ್ ಸಂದರ್ಭದಲ್ಲಿ ಡಂಪ್ ಮಾಡೋದ್ರಿಂದ ಪ್ರೈಸಸ್ ಅಲ್ಲಿ ತುಂಬಾನೇ ಡಿಕ್ಲೈನ್ ಕಂಡು ಬರುತ್ತೆ. ಕಂಪನೀಸ್ ಮಾರ್ಜಿನ್ ಗೆ ಹೊಡೆತ ಬೀಳುತ್ತೆ. ಟ್ರೇಡ್ ವಾರ್ ಇಲ್ಲ ಅಂದ್ರೆ ಡಂಪ್ ಮಾಡುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಹಾಗಾಗಿ ಪ್ರೈಸ್ ಅಲ್ಲಿ ಒಳ್ಳೆ ಮೊಮೆಂಟಮ್ ಇರುತ್ತೆ, ಮಾರ್ಜಿನ್ಸ್ ಕೂಡ ಕಂಪನಿಗಳದ್ದು ಇಂಪ್ರೂವ್ ಆಗುತ್ತೆ. ಹಾಗಾಗಿ ಇವತ್ತು ಅಪ್ ಟು 8% ವರೆಗೂ ರ್ಯಾಲಿ ಮೆಟಲ್ ಸ್ಟಾಕ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಜುಬಿಲಿಯಂಟ್ ಇಂಗ್ರೇವಿಯಾ, ಇದು ಫಾರ್ಮಾದಲ್ಲಿ ಕೆಲಸ ಮಾಡುವಂತ ಕಂಪನಿ. ಈ ಕಂಪನಿಗೆ ಅಡ್ವಾಂಟೇಜ್ ಆಗ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ನಂತರ ಕ್ಯಾಂಬ್ಲಿನ್ ಫೈನ್ ಸೈನ್ಸಸ್, ಇದು ಕೂಡ ಕೆಮಿಕಲ್ ಅಂಡ್ ಫಾರ್ಮಾದಲ್ಲಿ ಕೆಲಸ ಮಾಡುವಂತ ಕಂಪನಿ. ಪ್ರಿವಿ ಸ್ಪೆಷಾಲಿಟಿ ಕೆಮಿಕಲ್ಸ್, ಈ ಕಂಪನೀಸ್ಗೆ ಒಂದಷ್ಟು ಬೆನಿಫಿಟ್ ಆಗುವಂತ ಚಾನ್ಸಸ್ ಇದೆ. ಹಾಗೆ ಇನ್ನು ಹಲವಾರು ಕಂಪನೀಸ್ ಬರ್ತವೆ, ಎಸ್ಪೆಷಲಿ ಎಲೆಕ್ಟ್ರಾನಿಕ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು, ಫಾರ್ಮಾದಲ್ಲಿ ಕೆಲಸ ಮಾಡುವಂತವು. ಅದನ್ನ ಡೀಪರ್ ಡೌನ್ ಹೋಗಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಯಾವ್ದಾದ್ರು ಈ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಎಷ್ಟು ಪ್ರಮಾಣದಲ್ಲಿ US ಗೆ ಎಕ್ಸ್ಪೋರ್ಟ್ ಹೋಗ್ತಾ ಇದೆ, ಹಾಗೆ ಅದೇ ಪ್ರಾಡಕ್ಟ್ ಅನ್ನ ಚೈನಾ ಏನಾದ್ರೂ ಕೊಡ್ತಾ ಇದೆಯಾ, ಈ ವಿಚಾರವನ್ನ ನೋಡಿದ್ರೆ ಆಗ ನಮ್ಗೆ ಕ್ಲಾರಿಟಿ ಸಿಗುತ್ತೆ. ಜೊತೆಗೆ ಇದು ನಾನು ಅವಾಗ್ಲೇ ಹೇಳಿದಾಗೆ ಅಡಿಷನಲ್ ಅಷ್ಟೇ. ಆಸ್ ಯೂಶುವಲ್ ಕಂಪನಿಗಳ ಕೋರ್ ಬಿಸ್ನೆಸ್ ನಡೀತಾ ಇರುತ್ತೆ. ಅಡಿಷನಲ್ ಲಾಭ ಆಗ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದು ಆಗದೇ ಇರುವಂತ ಚಾನ್ಸಸ್ ಇದೆ. 1000 ಕೋಟಿ ಬರ್ತಾ ಇತ್ತು ಅಂದ್ರೆ ಆಸ್ ಯೂಶುವಲ್ ಅದು ಕಂಟಿನ್ಯೂ ಆಗಿರುತ್ತೆ. ಬಟ್ 1100 ಕೋಟಿ ಆಗುತ್ತೆ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದ್ದಾಗ ಅದು ಆಗದೇ ಇರುವಂತ ಚಾನ್ಸಸ್ ಇದೆ ಅಷ್ಟೇ, ಇನ್ ಕೇಸ್ ಅಡಿಷನಲ್ ಆರ್ಡರ್ ಗಳು ಕಂಪನಿಗಳಿಗೆ ಅಮೆರಿಕದಿಂದ ಸಿಗದೇ ಇದ್ರೆ. ಇದ್ರ ಬಗ್ಗೆ ಕೂಡ ಗಮನ ಹರಿಸಿ. ಸರಿ ಗೆಳೆಯರೆ, ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಪಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ, ಎದುರುವಂತ ಅವಶ್ಯಕತೆ ಇಲ್ಲ. ಪೇಷನ್ಸ್ ಇಸ್ ದ ಕೀ ಅಷ್ಟೇ. ಕಂಪನಿಗಳ ಫಂಡಮೆಂಟಲ್ಸ್ ಇಂಟ್ಯಾಕ್ಟ್ ಇದೆಯಾ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಜಸ್ಟ್ ಹೋಲ್ಡ್ ಮಾಡಿ, ಅದಷ್ಟೇ ಬೆಟರ್ ಸೊಲ್ಯೂಷನ್. ಇಂತ ವಾಲಟೈಲ್ ಸನ್ನಿವೇಶದಲ್ಲಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನ್ಯೂಸ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಅಂತ. ನ್ಯೂಸ್ ಬೇಸ್ಡ್ ಟ್ರೇಡಿಂಗ್ ಮಾಡೋದು ಸರಿ, ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ. ಬಟ್ ವಿಷಯಗಳು ಗೊತ್ತಿರಬೇಕು. ಯಾಕೆ ಸ್ಟಾಕ್ ಡೌನ್ ಆಯ್ತು, ಯಾಕೆ ರ್ಯಾಲಿ ಬಂತು, ಅದರ ಇಂಪ್ಯಾಕ್ಟ್ ಏನು, ಈ ವಿಷಯಗಳು ಗೊತ್ತಿರಬೇಕು. ಗೊತ್ತಿದ್ದಾಗ ನಾವು ಪಾನಿಕ್ ಆಗೋದಿಲ್ಲ, ಎದುರೋದಿಲ್ಲ. ಇಷ್ಟೇ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.